ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ನಾನು ಮಾರ್ನಿಂಗಿಂದನೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಿನ್ನೆ ವ್ಲಾಗಲ್ಲಿ ನೀವು ನೋಡಿದಾಗೆ ನಾವು ಮತ್ತೆ ಮನೆಯಲ್ಲಿ ಹಾಲ್ಟ್ ಆಗಿದ್ದೀವಿ. ಮಾರ್ನಿಂಗ್ ಅಂತಂದರೆ 9:30 10 o'clock ಆಗಿತ್ತು. ಇವತ್ತು ನಾನ್ ವೆಜ್ ಅಂತ ನಿಮಗೆ ಮುಂಚೆನೇ ಹೇಳಿದ್ದೆ. ಬೆಳಗ್ಗೆನೇ ಆ್ಯಕ್ಚುಲಿ ಚಿಕನ್ ಎಲ್ಲ ಬಿರಿಯಾನಿ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಟಿದ್ರು, ತಿಂದಾಯಿತು. ಅದಾದಮೇಲೆ ಮಧ್ಯಾಹ್ನ ಶಿವೋರು ಬಂದರು. ಊಟ ಮಾಡ್ತಾ ಇದ್ದಾರೆ, ಆರಾಮಾಗಿ ಊಟ ಮಾಡಿ. ನಾನು ಊಟಕ್ಕೆ ಕೂತ್ಕೊಂಡೆ. ಚೆನ್ನಾಗಿದೆ ಊಟ, ಎಲ್ಲ ನಮ್ಮ ಅತ್ತೆ ಮಮ್ಮಿ ಆಂಟಿ ಎಲ್ಲರೂ ಮಿಕ್ಸ್ ಮಾಡಿ ಮಾಡಿರೋದು. ಎಲ್ಲ ಮಿಕ್ಸ್ ಆಗಿ ಎಲ್ಲ ಸೇರ್ಕೊಂಡು ಮಾಡಿದ್ದಾರೆ. ಒಂಚೂರು ಸಾಂಬಾರು, ಬರೀ ಸಾಂಬಾರು. ಊಟ ತುಂಬ ತಿನ್ನಿ, ನಾಚ್ಕೋಬೇಡಿ. ಫ್ರೆಂಡ್ಸ್, ಊಟ ಎಲ್ಲ ಆಯಿತು. ನಾವು ಸ್ವಲ್ಪ ಹೊತ್ತು ಕೂತ್ಕೊಂಡು ಎಲ್ಲರ ಜೊತೆ ಮಾತಾಡ್ತಾ ಟೈಮ್ ಪಾಸ್ ಮಾಡಿ, ಅದಾದಮೇಲೆ ಅತ್ತೆ ಹೋಗೋ ಟೈಮಲ್ಲಿ ಕುಂಕುಮ ಕೊಡ್ತಾಯಿದ್ರು. ಕುಂಕುಮ ಎಲ್ಲ ತಗೊಂಡು ಹಾಗೆ ಮಾತಾಡ್ತಾ ಒಂದು ಸ್ವಲ್ಪ ಹೊತ್ತು ಕೂತಿದ್ವಿ. ಮಧ್ಯಾಹ್ನ ಇವಾಗ ಊಟ ಮಾಡ್ಕೊಂಡು ಹೋಗ್ತಾಯಿದ್ದೀರಲ್ಲ, ಒಂದು ಸ್ವಲ್ಪ ಹೊತ್ತು ಇದ್ಬಿಟ್ಟು ಹೋಗಿ ಅಂತ ಹೇಳ್ತಾಯಿದ್ರು. ಎಲ್ಲರೂ ಇಲ್ಲೇ ಇದ್ದರು. ನಾವೆಲ್ಲ ಸಂಜೆ ಬರ್ತೀವಿ ಅಂತ ಹೇಳಿದ್ರು. ಅದಕ್ಕೆ ಇವರು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಲಿ ಅಂತ ನಮ್ಮ ಮನೆಗೆ ಬಂದ್ವಿ ನಾವು. ಆಮೇಲೆ ಊಟ ಎಲ್ಲ ತುಂಬ ಚೆನ್ನಾಗಿತ್ತು. ಕಂಪ್ಲೀಟಾಗಿ ಊಟ ಮಾಡಿಕೊಂಡು ಮಾರ್ನಿಂಗ್ ಬಿರಿಯಾನಿ ಅಂತೂ ಸಖತ್ ಇಷ್ಟ ಆಯಿತು. ಆಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ಈಗ ಕುಂಕುಮ ತೊಗೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಹೋಗೋಣ ಅಂತ. ಮಿಸ್ ಮಾಡಿ ಬಂದಿದ್ರು ಅವ್ರ ಮಧ್ಯ. ಹೌದು, ಆಮೇಲೆ ಹೋಯ್ತಾ ಅಡ್ಜಸ್ಟ್ ಆಗಿ ಅದಕ್ಕೆ ರಕ್ಷಿತಗೆ ಹೇಳಿದೆ, ನಾಡ್ದು ಬಂದ್ಬಿಡಮ್ಮ, ಇನ್ನು ನಾವು ಮಿಸ್ ಮಾಡ್ಕೊಳ್ಳೋಂಗೆ ಮಾಡ್ಬೇಡ. ಭಾನುವಾರ ಹಬ್ಬ ಆಯ್ತಾ, ಸೋಮವಾರ ಮಂಗಳವಾರ ಅಮಾವಾಸ್ಯೆ, ಬುಧವಾರ ಎಲ್ಲ ಗುರುವಾರ ಮದುವೆಗೆ ಹೋಗ್ಲೇಬೇಕಲ್ಲ. ಆಮೇಲೆ ಯಾವಾಗ ಕರ್ಕೊಂಡ್ಬನ್ನಿ, ಮದುವೆ ಐತೆ ಮಳವಳ್ಳಿಗೆ ಹೋಗ್ಬೇಕು. ಎಲ್ಲ ಒಂದು ಸ್ಮೈಲ್ ಕೊಟ್ಬಿಡಿ ಎಲ್ಲರಿಗೂ ಬಾಯ್. ಫ್ರೆಂಡ್ಸ್, ಮನೆಗೆ ಬಂದು ರೆಸ್ಟ್ ಮಾಡಿ ಇಷ್ಟೊತ್ತವರೆಗೂ ಮಲ್ಕೊಂಡು ಸ್ವಲ್ಪ ಹೊತ್ತು ಇವಾಗ ಎದ್ದಿದ್ವಿ. ಎದ್ಬಿಟ್ಟು ಟೀ ಕುಡಿತಾ ಇದ್ದೀವಿ ಆ್ಯಸ್ ಯೂಶ್ವಲ್. ಎಷ್ಟು ಟಯರ್ಡ್ ಆಗಿದೆ ಅಂದರೆ ನಮಗೆ 3 months ರೆಸ್ಟ್ ಇಲ್ಲ. ಮದುವೆ ಒಂದು ಪ್ರಿಪ್ರೇಷನ್ ಅದು ಮುಗೀತು. ಅದಾದಮೇಲೆ ಸ್ವಲ್ಪ ಬೆಳಕು ಕಾಣಿಸ್ತಾ ಇದೆ. ಅದಾದಮೇಲೆ ಏನಾಗಿದೆ ಅಂತಂದರೆ ಬರೀ ಅಲ್ಲಿ ಇಲ್ಲಿ ಓಡಾಡಿಕೊಂಡು ಬರೀ ಅದೇ ಆಗಿಬಿಟ್ಟಿದೆ. ರೆಸ್ಟ್ ಅನ್ನೋದೇ ಇಲ್ಲ. ಕಂಪ್ಲೀಟಾಗಿ ಒಂದು ದಿನ ಮನೇಲಿ ರೆಸ್ಟ್ ಮಾಡಬೇಕು ಅಂದರೆ ದಿನನೇ ಬಂದಿಲ್ಲ ಅಲ್ವಾ? ಹೌದು, ಬರೋ ಅಷ್ಟರಲ್ಲಿ ನೀವು ನಾಳೆ ಡ್ಯೂಟಿಗೆ ಹೋಗ್ತಾ ಇದ್ದೀರಾ. ಎಷ್ಟದೆಲ್ಲ ಮುಗಿಯೋಷ್ಟೊತ್ತಿಗೆ ನಾನು ಡ್ಯೂಟಿಗೆ ಹೋಗೋ ಟೈಮು ಬಂತು ವಾಪಸ್ಸು. ಸೊ ನಾಳೆ ಡ್ಯೂಟಿಗೆ ಹೋಗಬೇಕು. ಲೈಕ್ ಒಂಥರ ಇಷ್ಟು ದಿವಸ ಆರಾಮಾಗಿ ಇದ್ಬಿಟ್ಟು ಒಂಥರ ಆರಾಮು ಅನ್ನೋಂಗೂ ಇಲ್ಲ ಅದನ್ನ. ಬಟ್ ನಾಳೆಯಿಂದ ಹೋಗಬೇಕು ಅಂತ ಫೀಲೇ ಒಂಥರ. ತಿರ್ಗಾ ನಾಳೆ ರೆಸ್ಪಾನ್ಸಿಬಿಲಿಟೀಸ್. ಬೆಳಿಗ್ಗೆಯಿಂದನೇ ಟೆನ್ಷನ್ ಆಗಿಬಿಟ್ಟಿದೆ ಫ್ರೆಂಡ್ಸ್, ನಾಳೆಯಿಂದ ಡ್ಯೂಟಿಗೆ ಹೋಗಬೇಕು ಅಂತ. ಅಷ್ಟೊಂದು ಟೆನ್ಷನ್ ಆಗ್ತದೆ. ಇವಾಗ ಸಮ್ಮರ್ ಹಾಲಿಡೇಸ್ ಎಲ್ಲ ಬಿಟ್ಟು ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ, ನೆಕ್ಸ್ಟು ಸ್ಕೂಲ್ಗೆ ಹೋಗ್ತಾರಲ್ಲ, ಹಂಗಾಗ್ಬಿಟ್ಟಿದೆ ಅವ್ರಿಗೆ. ಏನೋ ಒಂದು 3-4 ಡೇಸ್ವರೆಗೂ ಹಂಗೆ ಅನಿಸುತ್ತೆ. ಆಮೇಲೆ ಸರಿ ಹೋಗುತ್ತೆ. ಬರೀ ನಾನ್ ವೆಜ್ ಊಟ ಎಷ್ಟೊಂದು. ಕೆಲವೊಂದು ಸತಿ ನಾನ್ ವೆಜ್ 1 ದಿನ 2 ದಿನ ಸ್ಕಿಪ್ ಆಗಿಬಿಟ್ರೆ ನಾನ್ ವೆಜ್ ಬೇಕು ಅನಿಸುತ್ತೆ. ಈಗ ಕಂಟಿನ್ಯೂಸ್ ಆಗಿ ನಾನ್ ವೆಜ್ ತಿಂತಾ ಇದ್ದೀವಿ, ಯಪ್ಪ ಅನಿಸುತ್ತೆ ಅಲ್ಲ. ಬೀಗ್ರೂಟ ಹಿಂದೆ ಮುಂದೆ ಅಂತೂ ಅಲ್ಲಿ ಹಬ್ಬ ಇಲ್ಲಿ ಅಲ್ಲಿ ಅಂದ್ಕೊಂಡು ಹೆವಿ ಆಗ್ಬಿಟ್ಟಿತ್ತು ನಾನ್ ವೆಜ್ ಅಂತೂ. ಹೌದು, ನಾವೇ ನಾನ್ ವೆಜ್ ಉಟ್ಕೊಂಡು ಹೋಗ್ತೀವಲ್ಲ, ನಾನ್ ವೆಜ್ಜೇ ನಮ್ಮನ್ನ ಹುಡ್ಕೊಂಬತ್ತಾಯ್ತು. ನನಗೆ ಗೊತ್ತಾಯ್ತಾ ಇಲ್ಲ. ಬಟ್ ನಾನು ನಾನ್ ವೆಜ್ ಅಂತೂ ತಿಂದು ದೊಡ್ಡ ದಪ್ಪ ಆಗ್ಬಿಟ್ಟಿದ್ದೀನಿ. ಹೌದಾ? ಕಮೆಂಟ್ ಮಾಡಿ ಫ್ರೆಂಡ್ಸ್, ದಪ್ಪ ಆಗಿದಾರ ಹಾಗೆ ಇದಾರ ಮದುವೆ ಮುಂಚೆಯಿಂದನೂ ಇವಾಗ್ಲೂ? ಇರಿ ನೀಟಾಗಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್, ಕಮೆಂಟ್ ಮಾಡಿ ದಪ್ಪ ಆಗಿದಾರ ಹಾಗೆ ಇದಾರ ಅಂತ ನೋಡೋಣ. ನಮ್ಮ ವೀವರ್ಸ್ ಹೇಳ್ತಾರೆ ಕರೆಕ್ಟಾಗಿ.
ಫ್ರೆಂಡ್ಸ್ ಇವಾಗಷ್ಟೇ ಊಟ ಮಾಡಿಕೊಂಡು ಹೊರಗಡೆ ಗಾಳಿ ತಗೊತಾ ಇದ್ದೀವಿ. ಶೆಕೆ ಅಲ್ವಾ ಇವಾಗ, ಶೆಕೆ ಟೈಮು, ಫ್ರೆಶ್ ಏರ್ ಬೇಕು ಅಂದರೆ ಅದಕ್ಕೆ ಹೊರಗಡೆ ಬಂದು ಚೇರ್ ಹಾಕ್ಕೊಟ್ಟಿದ್ದೀನಿ ಫ್ರೆಶ್ ಏರ್ ತೊಗೊಳ್ಳಿ ಅಂತ. ಈಗ ನನ್ನ ತಮ್ಮ ನಾನು 10 ಡೇಸ್ ಆಯಿತು, 10 ಡೇಸ್ ಆಯಿತು ನಾನು ನಿಮ್ಮ ಮನೆಯಿಂದ ಇಲ್ಲಿಗೆ ಬಂದು, ಆಯಿತಾ. ನಿಮ್ಮನೆ ಅನ್ನೋದೇ ಬರುತ್ತೆ, ನಮ್ಮ ಮನೆಯಿಂದ ಇಲ್ಲಿಗೆ ಬಂದು. ರಾಹುಲ್ ಹಿಂಗೆ ಅನಿಸ್ತಿತ್ತು ನಾನು ಇಲ್ಲದೆ ನೋಡಿ ಫ್ರೆಂಡ್ಸ್. ಏನು ನಾನು ಇಲ್ಲದೆ ಸ್ವಲ್ಪ ಎಕ್ಸ್ಟ್ರಾ ಫುಡ್ಡು. ಹೇಳಿ. ಆಯಿತು 10 ಡೇಸಿಂದ ಅಲ್ಲಿ ಇರಲಿಲ್ಲ, ಇಲ್ಲಿ ನೆನ್ನೆ ತಾನೇ ಬಂದೆ, ಆಯಿತಾ. 10 ಡೇಸ್ ಇರಲಿಲ್ವಲ್ಲ ರಾಹುಲ್, ಏನು ಅನಿಸ್ತಾಯಿತ್ತು. ಫಸ್ಟ್ ಆಫ್ ಆಲ್ ಅದಕ್ಕೂ ಮುಂಚೆ ನೀನು ಹೇಳೋಕ್ಕೂ ಮುಂಚೆ ನಾನು ಇನ್ನೊಂದು ವಿಷಯ ಹೇಳ್ತೀನಿ. ನಾನು ಇಲ್ಲದೆ ಎಕ್ಸ್ಟ್ರಾ ಫುಡ್ ತೊಗೊಂಡು ನನ್ನ ಪಾಲಿಂದೆಲ್ಲ ತೊಗೊಂಡು ಸ್ವಲ್ಪ ಸೈಜು ಗೇನ್ ಆಗಿಬಿಟ್ಟಿದ್ದಾನೆ ಫ್ರೆಂಡ್ಸ್ ನೋಡಿ. ನಾನು ಇಲ್ಲ ಅಂತ ಊಟನೇ ಮಾಡ್ತಾ ಇಲ್ವಾ? ಅಡುಗೆ ಮಾಡಿದೆ. ಮಮ್ಮಿಗೆ ಮೊನ್ನೆ 3 ದಿನದಿಂದ ಹುಷಾರಿರಲಿಲ್ಲ, ಅವಾಗ ಮಾಡಿರಲಿಲ್ಲ. ಅದಕ್ಕೂ ಮುಂಚೆ ಎಲ್ಲ ಏನು ತಿಂತಾಯಿದ್ದೆ? ಅದಕ್ಕೂ ಮುಂಚೆಯಿಂದ ಏನಿಲ್ಲ, ಅಪ್ಪ ನಮ್ಮ ವೀವರ್ಸ್ ಇವ್ರ ಮನೇಲಿ ಅಡುಗೆನೇ ಮಾಡಲ್ವೇನೋ, ಇಲ್ಲ ಅಮ್ಮ ನನ್ನ ಮಗನಿಗೆ ಊಟನೇ ಹಾಕೊಡಲ್ವೇನೋ ಅನ್ಕೋಬೇಕು. ಏನಿಲ್ಲ, ಈಗ ನಾನ್ ವೆಜ್ಜು, ಇವತ್ತು ಫುಲ್ಲು ನಾನ್ ವೆಜ್ಜು. ಹೆಂಗಿತ್ತು ನಾನ್ ವೆಜ್ ಡೇ? ನಾನ್ ವೆಜ್ ಡೇ ಥರ ಹೆಂಗಾಗ್ತಿದ್ದಾರೆ ಇತ್ತೀಚೆಗೆ, ನಾನ್ ವೆಜ್ ಜಾಸ್ತಿ ಆಗಿಬಿಟ್ಟಿದೆ. ಹೌದು. ಏನು ಗೊತ್ತಾ, ಇವಾಗಲೂ ಊಟ ಮಾಡುವಾಗ ನಮ್ಮ ಅತ್ತೆ ಪಾರ್ಸಲ್ ಕೊಟ್ಟು ಕಳಿಸಿದ್ರು ಫ್ರೆಂಡ್ಸ್. ಏನು ಗೊತ್ತಾ, ಅತ್ತೆ ಪಾರ್ಸಲ್ ಕೊಟ್ಟು ಕಳಿಸಿದ್ರು. ಮಧ್ಯಾಹ್ನ ಊಟ ಮಾಡಿ ನಾವು ಬೇಗ ಬಂದ್ಬಿಟ್ವಿ. ನಮ್ಮ ಮಮ್ಮಿ ಮತ್ತು ಪಪ್ಪ ರಾಹುಲ್ ಎಲ್ಲ ಲೇಟಾಗಿ ಬಂದರು. ಅವ್ರ ಹತ್ರ ಪಾರ್ಸಲ್ ಕೊಟ್ಟಿದ್ರು. ಇವಾಗಲೂ ನೀವು ಊಟ ಮಾಡ್ತಿರುವಾಗ ವೀಡಿಯೋ ಮಾಡೋಣ ಅಂದ್ಕೊಂಡೆ. ನಮ್ಮ ವೀವರ್ಸು ಬರೀ ತಿನ್ನೋದೇ ಆಗ್ತಾರಲ್ಲ ಇವರು ಅಂತ ಅನ್ಕೊತಾರೆ ಅಂತ ಅದು ವೀಡಿಯೋ ಮಾಡಲಿಲ್ಲ ನಾನು. ಬೇಜಾರಾಗ್ಬಿಟ್ಟಿದೆ ಅಲ್ವಾ? ಮನಸ್ಸು ಖಾಲಿ, ಮನೇನು ಖಾಲಿ. ಕವನ ಬರೀತಾ ಇದ್ದಾನೆ. ಮನೆಯವರೆಲ್ಲ ಏನು ಫೀಲ್ ಮಾಡಿದ್ರು, ನೀವೇನು ಫೀಲ್ ಮಾಡಿದ್ರು? ಮಮ್ಮಿ ಅಂತೂ ಫುಲ್ಲು ಬೇಜಾರಲ್ಲಿತ್ತು. ಜೋರ ಮಾತಾಡಿ, ಕೇಳಿಸ್ತಾ ಇಲ್ವಾ? ನಮ್ಮ ಮಮ್ಮಿ ಅಂತೂ ಫುಲ್ಲು ಬೇಜಾರಾಗ್ಬಿಟ್ಟಿತ್ತು. ನಮ್ಮ ಅಪ್ಪಗಂತೂ ರಕ್ಷದೆ ನೆನಪು. ಪಪ್ಪ ಬಂದಿತ್ತಲ್ಲ ನೋಡಕ್ಕೆ. ಪಪ್ಪ ಬಂದೈತೆ ಬಿಡು. ನಾವು ಅಲ್ಲ, ಇವನು ಅದೇ ಕಾಲೇಜು, ಮನೆ ಪಕ್ಕದಲ್ಲೇನೆ. ಏನು ಗೊತ್ತಾ ಫ್ರೆಂಡ್ಸ್, ಅಲ್ಲೇ ಮನೆ ಪಕ್ಕದಲ್ಲೇನೆ. ಒಂದು 5 ಮಿನಿಟ್ಸ್ ಆಗ್ಬೋದು, 10 ಮಿನಿಟ್ಸ್ ಆಗ್ಬೋದು ಮ್ಯಾಕ್ಸಿಮಮ್ಮು. ಅಲ್ಲೇ ಕಾಲೇಜ್ಗೆ ಹೋಗೋದು ಇವನು. ಅಂಥದ್ರಲ್ಲಿ 1 ದಿನಕ್ಕಾದರೂ ಬಂದ ಬೈಕೇ ತಗೊಂಡು ಹೋಗಿರ್ಲಿಲ್ವ ನೀನು? ಗಾಡಿಯಲ್ಲಿ ತಗೊಂಡೋಗಿದೆ, ಗಾಡಿ ತಗೊಂಡು ಫ್ರೆಂಡ್ಸ್ ಗಾಡೀಲಿ ಓಡಾಡೋದೇ ಅಲ್ವಾ? ನೀವು ಎಲ್ಲೇ ಡೈಲಿ ಯೂಟ್ಯೂಬಲ್ಲಿ ನೋಡ್ಬಿಡ್ತೀನಿ, ರೀಲ್ಸಲ್ಲಿ ನೋಡ್ಬಿಡ್ತೀನಿ. ಹಂಗಾದ್ರೆ ನೆನಪಾಗಿಲ್ಲ. ಇನ್ನೊಂದು ಅಡ್ವಾಂಟೇಜಸ್ ಏನಂದ್ರೆ, ಬೇರೆಯವ್ರ ಕಡೆ ಎಲ್ಲ ಮದುವೆ ಆಗೋದ್ರೆ ಅವ್ರನ್ನ ನೋಡೋಕ್ಕಾಗಲ್ಲ, ಏನು ಮಾಡ್ತಿದ್ರು ಹೆಂಗೆ ಏನು ಅಂತ ಅನಿಸ್ತಾರೆ. ನೀವು ರೀಲ್ಸ್ ಲಾಗ್ ಎಲ್ಲ ಮಾಡೋದ್ರಿಂದ 50% ಐಡಿಯಾ ಅಲ್ಲೇ ಬಂದ್ಬಿಟ್ಟಿರುತ್ತೆ, ಏನು ಮಾಡಿದ್ದಾರೆ, ಹೆಂಗೆ ನಡೀತಾ ಇದೆ ಅಂತ ವಿತ್ ವಿಡಿಯೋ ನೋಡ್ತಾ ಇರ್ತೀನಲ್ಲ. ಅದಕ್ಕೆ ಏನು ಚಿಂತೆ ಇಲ್ಲ ಅಲ್ವಾ? ಇವಳೇನು ತಿನ್ಕೊಂಡು ನೋಡ್ಕೊಂಡು ಆರಾಮಾಗಿದ್ದಾಳೆ ಅಂತ ಅನ್ಕೋತೀಯ ಅಲ್ವಾ? ತಿಂದಿರ್ತೀವಿ ಚೆನ್ನಾಗಿ. ಬಾವರ್ ಮನೆಗೆ 2,000 ಎಕ್ಸ್ಟ್ರಾ ಖರ್ಚು. ಇಲ್ಲ, ಜಾಸ್ತಿ 2,000 ಅಷ್ಟೇನಾ? ಜಾಸ್ತಿ ಖರ್ಚಾಗುತ್ತೆ ಈಗ. ಜಾಸ್ತಿ ಆಗಿದೆ ಈಗ. 2,000 ಉಳಿತು ಅನ್ಕೋತಿದ್ದೀವಿ ನಿಮಗೆ ಅಲ್ವಾ? ಫ್ರೆಂಡ್ಸ್, ಇವ್ರಿಗೆ ಇನ್ನೊಂದು ಕ್ವಶನ್ ಕೇಳ್ತಾ ಇದ್ದೀನಿ. ಏನಂದರೆ, ಇವಾಗ ಒಂದು 10 ಡೇಸು ಅಂದರೆ ಮದುವೆ ಆಗಿ ಒಂದು 3 ಡೇಸ್ ಇದ್ದೆ. ಅದು ಅಷ್ಟೊಂದು ಅಂದರೆ ಫುಲ್ಲು ರಿಲೇಟಿವ್ಸ್ ಎಲ್ಲ ಇದ್ದರು, ಅಷ್ಟಾಗಿ ಹೆಂಗೆ ಅಂತ ನೋಡೋಕ್ಕಾಗಿಲ್ಲ. ಅದಾದಮೇಲೆ ಇವಾಗ ಕಂಟಿನ್ಯೂಸಾಗಿ 10 ಡೇಸ್ ನಿಮ್ಮ ಮನೇಲಿದ್ದೆ ಅಲ್ವಾ? ಹೆಂಗೆ ಅಡ್ಜಸ್ಟ್ ಆಗಿದ್ದೀನಿ ಅಂತ ಅನಿಸ್ತಾ ಇದೆಯಾ? ಹೆಂಗೆ ಅನ್ನಿಸ್ತು ನಿಮಗೆ? ಅದರಲ್ಲೇನು ಡೌಟೇ ಇಲ್ಲ, ಆಲ್ಮೋಸ್ಟ್ ಅಡ್ಜಸ್ಟ್ ಆಗಿಬಿಟ್ಟಿದ್ರೆ ಅಂತಲೇ ಅನ್ನಿಸ್ತು. ಏನು ಒಂಥರ ಅಡ್ಜಸ್ಟ್ ಇಲ್ಲ ಅನ್ನೋ ಥರ ಏನು ಫೀಲಿಂಗ್ಸೇ ಅನ್ನಿಸ್ಲಿಲ್ಲ, ನಾರ್ಮಲ್ ಫೀಲಿಂಗೇ ಅನ್ನಿಸ್ತು. ಸೊ ಆರಾಮಾಗಿ ಅಡ್ಜಸ್ಟ್ ಆಗಿದ್ದೀರಾ. ಅದನ್ನ ನೀವೇ ಹೇಳ್ಬೇಕು, ಕ್ಲಿಯರ್ ಮಾಡ್ಬೇಕು. ನಮಗಂತೂ ಹಂಗೆ ಕಾಣಿಸಿರೋದು, ಫೋಟೋ ಆಗಿರೋದು ನಮಗೆಲ್ಲ ಹಂಗೆ ಅಡ್ಜಸ್ಟ್ ಆಗಿದ್ದೀನಿ ಅಂತ. ನನಗೂ ಏನಿಲ್ಲ, ಅಡ್ಜಸ್ಟೇ ಆಗಿದೆ. ಏನೊಂದು ಚೂರು ಒಂದು 100%ಅಲ್ಲಿ 90% ಆಗಿದೆ. ಇನ್ನೊಂದು 10%, ಇನ್ನೊಂದು ಮಂತ್, 1.5 ಮಂತ್ ಹತ್ತತ್ರ ಮ್ಯಾಕ್ಸಿಮಮ್ ಅಂದರೂ ಒಂದು 2 ಮಂತ್ಸ್ ಅಷ್ಟೇ ಕಂಪ್ಲೀಟಾಗಿ ಅಡ್ಜಸ್ಟ್ ಆಗೋದಕ್ಕೆ. ಎಲ್ಲ 90% ಆಗಿದ್ದೀನಿ. ನಿಮ್ಮ ಮನೆಯಿಂದ ನಿಮ್ಮ ಮನೆ ಕೇಳ್ತೀರಾ? ಹೌದು. 90% ಆಗಿದೆ. ಇನ್ನೇನಿಲ್ಲ, ಇನ್ನೊಂದು 10% ಬೇಗ ಆಗ್ಬಿಡುತ್ತೆ. ನಿನ್ನೆ ನೋಡಿ, ಯಾವುದೇ ಜಾಗ ಆದರೂ ಅಷ್ಟೇ. ಈಗ ನಾನು ನಿಮ್ಮ ಮನೆಗೆ ಅಷ್ಟೇ, ಫಸ್ಟ್ ಬಂದಿದ್ದ ಫೀಲಿಂಗ್ಸ್ಗೂ ಈಗಲೂ. ಹೌದು, ಇವಾಗ ನೋಡಿ ಆರಾಮಾಗಿ ಫೀಲ್ ಮಾಡ್ತೀರಾ, ಆರಾಮಾಗಿರ್ತೀರಾ ಫಸ್ಟ್ ಅದು ಕೇಳಿ. ಇರ್ತೀರಾ. ಸ್ಟಾರ್ಟಿಂಗ್ ಬಂದಿನ ಕಂಫರ್ಟಬಲ್ ಅನಿಸ್ತಾ ಇರಲ್ಲ. ಇದ್ದೆ, ಬಟ್ ಅದೇ ಹೇಳೋದಲ್ಲ,
ಈಗ 10% ಅಂದ್ರಲ್ಲ ಫೀಲ್ ಆಗೇ ಆಗುತ್ತೆ ಹೊಸ ಜಾಗ. ಹಂಗೆ ಅನಿಸ್ತೈತಾ? ಹ್ಞೂ ಇವಾಗ ಮನೆಯವ್ರ ಜೊತೆ ಎಲ್ಲ ಈಗ ಮನೆಗೆ ಅಡ್ಜಸ್ಟ್ ಆಗೋದು ಅಂತ ಮಾತಾಡಿದ್ವಿ, ಮನೆಯವ್ರ ಜೊತೆ ಎಲ್ಲ ಅಮ್ಮಂಗೆ ನಿಮ್ಮ ಇಬ್ಬರು ಅಕ್ಕಂದಿರಿಗೆ ನಾನು ಅಡ್ಜಸ್ಟ್ ಆಗಿದ್ದೀನಿ ಅನಿಸ್ತಾ ಇದೆ. ಅಕ್ಕಂದಿರಿಗಂತೂ ಅದರಲ್ಲಿ ಏನಂತ ಫುಲ್ ಲೀನಿಯನ್ಸ್ ಎಲ್ಲ ಇದ್ದೀರಾ ಅಂತಾನೆ ಅನ್ಸುತ್ತೆ. ಆರಾಮ ಮಾತಾಡ್ಕೊಂಡಿರ್ತೀರಾ, ಅದು ನಕ್ಕೊಂಡು ಪಕ್ಕೊಂಡೆಲ್ಲ ಫುಲ್ ನಕ್ಕೊಂಡು ಪಕ್ಕೊಂಡು. ಇನ್ನು ಅಮ್ಮನ ಜೊತೆನೂ ಅಷ್ಟೇ, ಏನು ತೊಂದರೆ ಇಲ್ಲ. ಅಮ್ಮನಿಗೂ ಕನಸಿದೆ, ನಮ್ಮನೆ ಒಂದು ಒಳ್ಳೆ ಸೊಸೆ ಬಂದಿದ್ದಾಳೆ, ಮಾಡ್ಕೊಂಡು ಹೋಗ್ತಾಳೆ ಎಲ್ಲಾನು ಅಂತ ಅವ್ರಿಗೂ ಆಟ್ಲಿ ಫೀಲ್ ಆಗಿದೆ. ಹೌದಾ? ಓಕೆ ಫ್ರೆಂಡ್ಸ್, ನೋಡಿ ಫುಲ್ ಕತ್ಲೆ ಆಗಿದೆ. ನಮ್ಮ ಊರೆಲ್ಲ ಸೈಲೆಂಟಾಗಿ ಎಲ್ಲ ಡೋರ್ ಕ್ಲೋಸ್ ಮಾಡಿಕೊಂಡು ಮಲ್ಕೊಬಿಟ್ಟಿದ್ದಾರೆ. ಇವಾಗ ನಾವು ಮಲ್ಕೊಳ್ಳೋ ಸಮಯ ಆಗಿದೆ. ಹೊಟ್ಟೆ ತುಂಬ ಊಟ ಮಾಡಿ ಮಲ್ಕೊಳ್ತೀವಿ. ಇದಾಗಿತ್ತು ಫ್ರೆಂಡ್ಸ್ ನಮ್ಮ ಇವತ್ತಿನ ಒಂದು ಪುಟ್ಟ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಅಂತ ಕೇಳ್ಕೊತೀನಿ. ಬಾಯ್ ಬಾಯ್. ಬಾಯ್ ಬಾಯ್.